ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಕೊರೋನಾ ಕಂಟ್ರೋಲ್ಗೆ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ ಸರ್ಕಾರ. ಶನಿವಾರದಿಂದಲೇ 7 ಜಿಲ್ಲೆಗಳ 8 ನಗರದಲ್ಲಿ ಕರ್ಫ್ಯೂ ಜಾರಿಯಲ್ಲಿ ಇದೆ. ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ಕೊರೋನಾ ಕರ್ಫ್ಯೂ ಜಾರಿಯಲ್ಲಿ ಇರಲಿದೆ ಅಂತ ಹೇಳಿ ಸಿಎಂ ಬಿಎಸ್ವೈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 7 ಜಿಲ್ಲೆಗಳ 8 ನಗರಗಳಲ್ಲಿ ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆಯವರೆಗೆ ಈ ಕೊರೋನಾ ಕರ್ಫ್ಯೂ ಇರಲಿದೆ. ಸಂಚಾರಕ್ಕೆ ಅಡ್ಡಿ ಇಲ್ಲ, ನಿತ್ಯ ಕೆಲಸಕ್ಕೂ ಸಮಸ್ಯೆ ಇಲ್ಲ, ಯಾವುದೇ ಸಭೆ ಸಮಾರಂಭ ಪಾರ್ಟಿ ಇಲ್ಲ, ರಾತ್ರಿ ಹೊತ್ತು ಓಡಾಡಂಗಿಲ್ಲ. ರಾತ್ರಿ 10 ಗಂಟೆಯಿಂದ 7 ಜಿಲ್ಲೆಗಳ 8 ನಗರಗಳಿಗಷ್ಟೇ ಕರ್ಫ್ಯೂ ಅನ್ನು ವಿಧಿಸಲಾಗಿದೆ. ಆದ್ರೆ ಹಳ್ಳಿಗಳಲ್ಲಿ ಇದು ಇರೋದಿಲ್ಲ. ಮಾಸ್ಕ್ ಹಾಕದಿದ್ರೆ ದಂಡ, ಅಂತರ ಇಲ್ಲದಿದ್ರೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಅಗತ್ಯ ಸೇವೆಗಳಿಗೆ ಯಾವುದೇ ರೀತಿಯ ನಿರ್ಬಂಧ ಹಾಕೋದಿಲ್ಲ ಅಂತ ಹೇಳಿ ಪ್ರಧಾನಿ ಸಭೆ ಬಳಿಕ ಸಿಎಂ ಯಡಿಯೂರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಕೊರೋನಾ ಕರ್ಫ್ಯೂ ಇರಲಿದೆ ಅನ್ನೋದನ್ನ ಕೂಡ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ನಗರ, ಮೈಸೂರು ನಗರ, ಕಲಬುರಗಿ ನಗರ, ತುಮಕೂರು ನಗರ, ಮಂಗಳೂರು ನಗರ, ಉಡುಪಿ ನಗರ, ಮಣಿಪಾಲ ವ್ಯಾಪ್ತಿ, ಬೀದರ್ ನಗರದಲ್ಲಿ 10ನೇ ತಾರೀಖಿನಿಂದ ನೈಟ್ ಕರ್ಫ್ಯೂ ಜಾರಿಯಲ್ಲಿ ಇರಲಿದೆ. ಕರ್ಫ್ಯೂ ತಯಾರಿ ಹೇಗಿದೆ? ಕೊರೋನಾ ಕರ್ಫ್ಯೂಗೆ ಪೊಲೀಸ್ ಇಲಾಖೆ ತಯಾರಿಯನ್ನ ಮಾಡಿಕೊಂಡಿದೆ. ರಾತ್ರಿ ವೇಳೆ ರಸ್ತೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ. ನಾಳೆ ಎಲ್ಲಾ ಠಾಣೆಯ ಇನ್ಸ್ಪೆಕ್ಟರ್ಗಳಿಗೂ ಕಮಿಷನರ್ ಸೂಚನೆಯನ್ನ ಕೊಡ್ತಾರೆ. ಸೂಕ್ತ ಬಂದೋಬಸ್ತ್ ಮಾಡಿಕೊಳ್ಳುವಂತೆ ಕಮಲ್ ಪಂತ್ ನಗರ ಪೊಲೀಸ್ ಆಯುಕ್ತರು ಸೂಚನೆಯನ್ನ ನೀಡುತ್ತಾರೆ. ರಾತ್ರಿ ಪಾಳಿಯಲ್ಲಿ ಹೊಯ್ಸಳ ಬೀಟ್ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ. ರಾತ್ರಿ 10ರ ಬಳಿಕ ಓಡಾಟ ಮಾಡೋರ ಮೇಲೆ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗುತ್ತೆ. ಎಲ್ಲಾ ಫ್ಲೈಓವರ್ಗಳನ್ನ ಬಂದ್ ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗುತ್ತೆ. ಎಲ್ಲಾ ಮುಖ್ಯ ರಸ್ತೆಗಳನ್ನ ಬಂದ್ ಮಾಡಲಿದ್ದಾರೆ ಪೊಲೀಸರು. ಕರ್ಫ್ಯೂ ಟೈಮ್ನಲ್ಲಿ ಸುಮ್ಮನೆ ಸುತ್ತಾಡಿದ್ರೆ ವಾಹನಗಳನ್ನ ಸೀಸ್ ಮಾಡಲಾಗುತ್ತೆ. ಇನ್ನು ಏನಿರುತ್ತೆ ಏನಿರಲ್ಲ ಅಂತ ನೋಡ್ತಾ ಹೋಗೋದಾದ್ರೆ ರಾತ್ರಿಯ ವೇಳೆ ಬಸ್ ವ್ಯವಸ್ಥೆ ಇರುತ್ತೆ. ಆಸ್ಪತ್ರೆ, ಮೆಡಿಕಲ್, ಆಂಬ್ಯುಲೆನ್ಸ್, ಮಾರ್ಕೆಟ್, ಎಪಿಎಂಸಿ ಇವೆಲ್ಲವೂ ಕೂಡ ಇರುತ್ತೆ. ಹೂ ಹಣ್ಣು ವ್ಯಾಪಾರ ಯಥಾಸ್ಥಿತಿಯಲ್ಲಿರುತ್ತೆ. ಮದುವೆಗೆ 200 ಜನರ ಮಿತಿಯನ್ನ ಹೇರಲಾಗಿದೆ. ಹಾಗಾದ್ರೆ ಏನೇನಿರಲ್ಲ ಅಂತ ನೋಡ್ತಾ ಹೋಗೋದಾದ್ರೆ ಹೋಟೆಲ್, ಪಬ್, ಬಾರ್, ರೆಸ್ಟೋರೆಂಟ್ ಇವು ಯಾವುದು ಕೂಡ ಇರೋದಿಲ್ಲ. ಹೋಟೆಲ್ ಆಗಿರ್ಬೋದು, ಪಬ್ ಆಗಿರ್ಬೋದು, ಬಾರ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳು ಇದ್ಯಾವುದು ಕೂಡ 10 ಗಂಟೆಯ ಮೇಲೆ ಇರೋದಿಲ್ಲ. ಬೆಳಗ್ಗೆ 5 ಗಂಟೆಯವರೆಗೂ. ರಾತ್ರಿ ಥಿಯೇಟರ್, ನೈಟ್ ಪಾರ್ಟಿ ಇರೋದಿಲ್ಲ. ಸ್ವಂತ ವಾಹನಗಳಲ್ಲಿ ರಾತ್ರಿ ಓಡಾಡುವಂಗಿಲ್ಲ. ಸಭೆ ಸಮಾರಂಭ, ಧಾರ್ಮಿಕ ಸಮಾವೇಶಗಳು, ಧಾರ್ಮಿಕ ಕಾರ್ಯಕ್ರಮಗಳು ಇವು ಕೂಡ ಬಂದ್. 10 ಗಂಟೆ ಬಳಿಕ ಜನ ಗುಂಪುಗೂಡುವಂತಿಲ್ಲ. ಸೊ ಇವ್ಯಾವುದನ್ನ ಕೂಡ ಮಾಡುವ ಹಾಗೆಲ್ಲ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಯವರೆಗೆ ಕರ್ಫ್ಯೂ. ಏಪ್ರಿಲ್ 10ರಿಂದ 20ರವರೆಗೆ. ನಾವು ಕರ್ನಾಟಕದಲ್ಲಿ ಕೆಲವು ಪ್ರಮುಖ ಜಿಲ್ಲೆಗಳಲ್ಲಿ ಶನಿವಾರ ರಾತ್ರಿ 10ರಿಂದ 20ರವರೆಗೆ, ಏಪ್ರಿಲ್ 10ರಿಂದ 20ರವರೆಗೆ ರಾತ್ರಿ ಕೊರೋನಾ ಕರ್ಫ್ಯೂ ಅಂದರೆ ರಾತ್ರಿ 10ರಿಂದ ಬೆಳಗ್ಗೆ 5 ಗಂಟೆವರೆಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದು ಬೆಂಗಳೂರು ನಗರ, ಮೈಸೂರು ನಗರ, ಮಂಗಳೂರು ನಗರ, ಕಲಬುರಗಿ ನಗರ, ಬೀದರ್ ನಗರ, ತುಮಕೂರು ನಗರ, ಉಡುಪಿ ಮತ್ತು ಮಣಿಪಾಲ್. ಇದು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇದು ಅನ್ವಯ ಆಗುತ್ತೆ. ಈ ಅಗತ್ಯ ಸೇವೆಗಳು ನಿರಂತರವಾಗಿ ಮುಂದುವರಿಯುತ್ತೆ. ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಅಲ್ಲ, ಒಂದೇ ವಾಕ್ಯದಲ್ಲಿ ಹೇಳಬೇಕು ಅನ್ನೋದಾದ್ರೆ ಕೊರೋನಾ ಕರ್ಫ್ಯೂ ಅನ್ನೋದು ಪದ ಹೊಸದಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಏನು ಉಪಯೋಗ ಮಾಡಿದ್ದಾರೆ, ಇದರಿಂದಾನೇ ಜನರಿಗೆ ಅರ್ಥ ಆಗಬೇಕು. ಈ ಕೊರೋನಾವನ್ನ ನೆನಪು ಮಾಡಲಿಕ್ಕೆ, ಕೊರೋನಾದಿಂದ ನಿಯಂತ್ರಣ ಆಗುವಂತಹ ಕೆಲವು ಚಟುವಟಿಕೆಗಳನ್ನು ಮತ್ತೆ ನೆನಪು ಮಾಡಲಿಕ್ಕೆ ನಾವು ಈ ಒಂದು ಪ್ರಯೋಗವನ್ನ ಮಾಡ್ತಾ ಇದ್ದೇವೆ. ಕೆಲವರು ಕೇಳ್ತಾರೆ, ರಾತ್ರಿ ಹೊತ್ತು ಕೊರೋನಾ ಬರುತ್ತೆ ಮಾತ್ರನಾ, ಬೆಳಗ್ಗೆ ಹೊತ್ತು ಬರಲ್ವಾ ಅಂತ ಕೇಳುವಂತವರು ವಿಜ್ಞಾನಿಗಳು ನಮ್ಮಲ್ಲಿ ಇದ್ದಾರೆ. ಆದರೆ ಇದನ್ನ ಜನರಿಗೆ ನಾವು ತಿಳುವಳಿಕೆಯನ್ನ ಮತ್ತು ಎಚ್ಚರಿಕೆಯನ್ನ ಕೊಡುವಂತ ಒಂದು ಪ್ರಯತ್ನ. ಮತ್ತು ಅನಗತ್ಯವಾಗಿ 10 ಗಂಟೆ ಮೇಲೆ ಏನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ತದೆ ಅದಕ್ಕೆ ಕಡಿವಾಣ ಹಾಕ್ತಿವೆ ಬಿಟ್ರೆ ಬೇರೆ ಎಲ್ಲ ಅಗತ್ಯ ಸೇವೆಗಳು ಕೂಡ ಮುಕ್ತವಾಗಿರ್ತವೆ.
ಇವತ್ತು ಟ್ರಾನ್ಸ್ಪೋರ್ಟು, ಸರ್ವೀಸು ಇವೆಲ್ಲದಕ್ಕೂ ಕೂಡ ಯಾವುದೇ ಅಬಾಧಿತವಾಗಿ ಆಗುತ್ತೆ. ಹಾಗಾಗಿ ಅಗತ್ಯ ಸೇವೆಗಳಿಗೆ ಯಾವುದೂ ಕೂಡ ತೊಂದರೆ ಇರೋದಿಲ್ಲ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಏಪ್ರಿಲ್ 10ರಿಂದ ಈಗಾಗಲೇ ನೈಟ್ ಕರ್ಫ್ಯೂ ಜಾರಿಗೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಇರುತ್ತೆ? ರಾತ್ರಿ ವೆಹಿಕಲ್ಗಳು ಓಡಾಡುವ ಹಾಗೆ ಇದ್ರೆ ಅಂದ್ರೆ ಪರ್ಸನಲ್ ಆಗಿ ಅವರ ಪ್ರೈವೇಟ್ ವೆಹಿಕಲ್ಗಳು ಓಡಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ, ಹಾಗೆ ಪೊಲೀಸರಿಗೆ ಯಾವ ರೀತಿಗೆ ಸೂಚನೆಯನ್ನ ನೀಡಲಾಗುತ್ತೆ? ನವಿತಾ, ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಸರ್ಕಾರ ಈ ನಿರ್ಧಾರವನ್ನು ಕೂಡ ಮಾಡಿರುವಂತಹದ್ದು. ಏಪ್ರಿಲ್ 10ರಿಂದ ಏಪ್ರಿಲ್ 20ನೇ ತಾರೀಕಿನವರೆಗೂ ಕೂಡ ಅಷ್ಟೇ ನೈಟ್ ಕರ್ಫ್ಯೂಗೆ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಜೊತೆಗೆ ಆ ಒಂದು ಆದೇಶದ ಪ್ರತಿ ಕೂಡ ಅಷ್ಟೇ ನಗರ ಪೊಲೀಸ್ ಆಯುಕ್ತರಿಗೆ ನಾಳೆ ಬಹುತೇಕ ಬೆಳಿಗ್ಗೆ ಅದು ಸೇರಲಿದೆ. ಆದೇಶದ ಪ್ರತಿ ಸೇರಿದಂತಹ ಬಳಿಕ ಒಂದು ರೂಪುರೇಷೆಯನ್ನು ಕೂಡ ಅಷ್ಟೇ ಪೊಲೀಸ್ ಇಲಾಖೆಯಿಂದ ಸಿದ್ಧ ಮಾಡ್ಕೊಂತಾರೆ. ಅಂದ್ರೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದಲೂ ಕೂಡ ಅಷ್ಟೇ ಮಾತುಕತೆ ನಡೆತಿರುವಂತಹದ್ದು. ರಾತ್ರಿ 10 ಗಂಟೆಯಿಂದ ಮುಂಜಾನೆ 5 ಗಂಟೆವರೆಗೂ ಕೂಡ ಅಷ್ಟೇ ಸುಖ ಸುಮ್ಮನೆ ವಾಹನಗಳ ಸಂಚಾರವನ್ನ ನಿಷೇಧ ಮಾಡಬೇಕು ಅನ್ನುವಂಥದ್ದು. ಯಾಕಂದ್ರೆ ಒಂದು ವೇಳೆ 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಈ ಒಂದು ವಾಹನಗಳಲ್ಲಿ ಓಡಾಡೋವನ್ನ ತಡೆಗಟ್ಟಬೇಕು. ಯಾಕಂದ್ರೆ ಕೊರೋನಾ ದಿನೇ ದಿನೇ ಜಾಸ್ತಿ ಆಗ್ತಿರೋದ್ರಿಂದ ಅಂತಹ ವಿರುದ್ಧ ಕ್ರಮ ಕೈಗೊಳ್ಳುವಂತ ಈಗಾಗಲೇ ಒಂದು ಸಿದ್ಧತೆಗಳು ಕೂಡ ಮಾಡ್ಕೊಂತಿರುವಂತದ್ದು. ಜೊತೆಗೆ 10 ದಿನಗಳ ಕಾಲ ಸದ್ಯಕ್ಕೆ ಏನು ಸರ್ಕಾರ ಒಂದು ನೈಟ್ ಕರ್ಫ್ಯೂ ಅನ್ನ ಜಾರಿ ಮಾಡಿದೆ. ಬಹುತೇಕ ಅದು ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ದಟ್ಟವಾಗಿರುತ್ತೆ. ಯಾಕಂದ್ರೆ ನಾಳೆ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಆದೇಶದ ಪ್ರತಿ ತಲುಪಿದಂತಹ ಬಳಿಕ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಕೂಡ ಒಂದು ಸಭೆಯನ್ನ ಮಾಡ್ತಾರೆ. ಸಭೆ ಆದಂತಹ ಬಳಿಕ ಮುಂದಿನ ಒಂದು ರೂಪುರೇಷೆಯನ್ನು ಸಿದ್ಧ ಮಾಡ್ಕೊಂತಾರೆ. ಯಾಕಂದ್ರೆ ನೈಟ್ ನಲ್ಲಿರುವಂತಹ ಪೊಲೀಸ್ ಗಳನ್ನು ಕೂಡ ಅಷ್ಟೇ ಹೆಚ್ಚಳ ಮಾಡ್ತಾರೆ. ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಅಷ್ಟೇ ಪೊಲೀಸರನ್ನ ನೇಮಕ ಮಾಡ್ತಾರೆ. ಜೊತೆಗೆ ಬೀಟ್ ವ್ಯವಸ್ಥೆಯನ್ನು ಕೂಡ ಅಷ್ಟೇ ಜಾಸ್ತಿ ಮಾಡ್ತಾರೆ. ಜೊತೆಗೆ ರಾತ್ರಿ ವೇಳೆಯಲ್ಲಿ ಯಾರು ಕೂಡ ಅಷ್ಟೇ ಓಡಾಡದ ರೀತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಲು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯಂತ ಸಿದ್ಧತೆಗಳು ಕೂಡ ನಡ್ಕೊಂತಿದೆ. ಜೊತೆಗೆ ಈ ಒಂದು ನೈಟ್ ಕರ್ಫ್ಯೂನ ಬಗ್ಗೆ ಇಲ್ಲಿನ ಜನರು ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರನ್ನು ಕೂಡ ಅಷ್ಟೇ ಮಾತಾಡ್ಸೋಣ. ಯಾಕಂದ್ರೆ ಸರ್ಕಾರ ಈ ಒಂದು ನೈಟ್ ಕರ್ಫ್ಯೂನ ಮಾಡಿದೆ. ಆ ಒಂದು ನೈಟ್ ಕರ್ಫ್ಯೂ ಮಾಡಿರುವಂತಹದ್ದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಒಂದು ವೇಳೆ ನೈಟ್ ಕರ್ಫ್ಯೂ ಬದಲು ಡೇ ಕರ್ಫ್ಯೂ ಕೂಡ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಇಲ್ಲಿನ ಸ್ಥಳೀಯರನ್ನ ಮಾತನಾಡಿಸೋಣ. ಸರ್, ಈಗಾಗಲೇ ಏಪ್ರಿಲ್ 10ರಿಂದ ಏಪ್ರಿಲ್ 20ನೇ ತಾರೀಕುವರೆಗೂ ಅಂದ್ರೆ 10 ದಿನಗಳ ಕಾಲ ನೈಟ್ ಕರ್ಫ್ಯೂಗೆ ಸರ್ಕಾರ ಆದೇಶ ಕೊಟ್ಟಿದೆ. ಈ ಆದೇಶ ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಸರ್? ಇವಾಗ ನೈಟ್ ಕರ್ಫ್ಯೂ ಮಾಡಿದ್ರೆ ಜನ ಎಲ್ಲ ಮನೇಲಿ ಇರ್ತಾರೆ, ಯಾರು ಜಾಸ್ತಿ ಜನ ಹೊರಗಡೆ ಓಡಾಡಲ್ಲ. ಸೊ ಹಂಗಾಗಿ ನೈಟ್ ಕರ್ಫ್ಯೂ ಮಾಡೋದು ಏನು ಪ್ರಯೋಜನ ಇಲ್ಲ. ಡೇ ಕರ್ಫ್ಯೂ ಮಾಡೋದ್ರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಂತಂದರೆ ಕೂಲಿ ಕಾರ್ಮಿಕರಿಗೆ ಅವರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ. ಸೊ ಇದಕ್ಕೆ ಬೇರೆ ಏನು ಪ್ರಿಕಾಷನ್ ಏನು ತೊಗೋಬೇಕು ಸರ್ಕಾರದಿಂದ ಅದನ್ನು ತೊಗೊಂಡ್ರೆ ಒಳ್ಳೇದಾಗುತ್ತೆ. ಸೊ ನೈಟ್ ಕರ್ಫ್ಯೂ ಮಾಡೋದ್ರಿಂದ ನನಗೇನೋ ಯಾವುದೋ ಸಮಸ್ಯೆ ಏನು ಬಗೆಹರಲ್ಲ ಅಂತ ನನಗೆ ಅನಿಸ್ತಾ ಇದೆ ಸರ್. ಓಕೆ, ಅಂದ್ರೆ ಸರ್ಕಾರ ಡೇ ಕರ್ಫ್ಯೂ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತಾ ನಿಮ್ಮ ಪ್ರಕಾರವಾಗಿ? ಸರ್, ಬೆಟರ್ ಅಂತ ಹೇಳೋಕ್ಕಿಂತ ಜನಗಳಿಗೆ ಈಗ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅದನ್ನು ಯೋಚನೆ ಮಾಡಬೇಕು ಸರ್ ಸರ್ಕಾರ. ಸೊ ಪ್ರಾಬ್ಲಮ್ ಅಂತಂದರೆ ಇವಾಗ ಜನಗಳು ಕರ್ಫ್ಯೂ ಮಾಡಿ ಡೇ ಕರ್ಫ್ಯೂ ಮಾಡಿದ್ರೆ ಜನಗಳಿಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಅವ್ರ ಊಟ ತಿಂಡಿ ಅವ್ರ ಜೀವನಕ್ಕೆ ತೊಂದರೆ ಆಗುತ್ತೆ. ಸೊ ಅದ್ರ ಬದಲಾಗಿ ಬೇರೆ ಏನಾದ್ರು ಅವ್ರಿಗೆ ಏನು ತೊಗೊಂಡು ಅದನ್ನು ಇದು ಮಾಡಬೇಕು ಸರ್. ಇದಿಷ್ಟು ಅಂದ್ರೆ ಜನ ಹೇಳ್ತಿದ್ದಾರೆ ನೈಟ್ ಕರ್ಫ್ಯೂ ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಯಾಕಂದ್ರೆ ರಾತ್ರಿ 10 ಗಂಟೆ ಬಳಿಕ ಎಲ್ಲರೂ ಕೂಡ ಅಷ್ಟೇ ಮನೆ ಸೇರ್ತಾರೆ, ಬೆಳಿಗ್ಗೆ 6 ಗಂಟೆ ಆದಷ್ಟು ಹೊರಗಡೆ ಬರ್ತಾರೆ. ಅಂದ್ರೆ ಕೇವಲ 10 ಗಂಟೆಯಿಂದ ಮುಂಜಾನೆ 5 ಗಂಟೆವರೆಗೂ ಕರ್ಫ್ಯೂ ಮಾಡಿದ್ರೆ ಈ ಒಂದು ಕೊರೋನಾನ ತಡೆಗಟ್ಟುವುದು ಅಸಾಧ್ಯ. ಆ ಒಂದು ಕಾರಣಕ್ಕೋಸ್ಕರ ಬೇರೆ ಪ್ರಿಕಾಷನ್ಸ್ ರೀತಿಯಲ್ಲಿ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದ್ರೆ ಬೆಟರ್ ಅನ್ನುವಂತಹ ಮಾತುಗಳನ್ನು ಕೂಡ ಅಷ್ಟೇ ಸಾರ್ವಜನಿಕರು ಹೇಳ್ತಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್ಗೆ ಮಂಜುನಾಥ್. ರಾಜ್ಯದಲ್ಲಿ ಮತ್ತೆ ಕೊರೋನಾ ಅಬ್ಬರ ಮುಂದುವರೆದಿದೆ. ಇವತ್ತು ರಾಜ್ಯದಲ್ಲಿ 6570 ಪ್ರಕರಣಗಳು ಪತ್ತೆಯಾಗಿದೆ. 36 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲೂ ಕೊರೋನಾ ಮತ್ತೆ ಅಬ್ಬರಿಸಿದೆ. ಇವತ್ತು ಸಿಟಿಯಲ್ಲಿ 5000 ಗಡಿಯತ್ತ ಕೊರೋನಾ ಕೇಸ್ ಇದೆ. ಬೆಂಗಳೂರಲ್ಲಿ ಇವತ್ತು 4472 ಕೇಸ್ ಪತ್ತೆಯಾಗಿದ್ದು 22 ಮಂದಿ ಸಾವನ್ನಪ್ಪಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಉಳಿದ ಪ್ರಮುಖ ಸುದ್ದಿ ಬ್ರೇಕ್ ಆದ್ಮೇಲೆ. ಕಂಟೆಸ್ಟೆಂಟ್ ಸಿನಿಮಾ ರಂಗದಲ್ಲೂ ಸಾಕಷ್ಟು ಹೆಸರು ಮಾಡಿದ್ದಾರೆ. ಮದುವೆಯಾದ ದಿನವೇ ವಿವಾಹ ಸಂಬಂಧ ಕೂಡ ಮುರಿದು ಬಿದ್ದಿತ್ತು. ಇದರಿಂದ ಖಿನ್ನತೆಗೆ ಒಳಗಾದ ಅವರು ಇವತ್ತು ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 7 ಖ್ಯಾತಿಯ ಚೈತ್ರಾ ಕೊಟ್ಟೂರ್ ಮದುವೆಯಾದ ದಿನವೇ ಬ್ರೇಕಪ್ ಆಗಿ ಸುದ್ದಿಯಾಗಿತ್ತು. ಮಾರ್ಚ್ 28ರಂದು ಮಂಡ್ಯ ಮೂಲದ ರಿಯಲ್ ಎಸ್ಟೇಟ್ ಉದ್ಯಮಿ ನಾಗಾರ್ಜುನ್ ಅವರನ್ನ ಬ್ಯಾಟರಾಯನಪುರದಲ್ಲಿರುವಂತಹ ಗಣಪತಿ ದೇವಾಲಯದಲ್ಲಿ ಸಿಂಪಲ್ ಆಗಿ ಮದುವೆಯಾಗಿದ್ರು. ಆದ್ರೆ ಅಂದೇ ನಾಗಾರ್ಜುನ್ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಸ್ಟೇಷನ್ ಮೆಟ್ಲನ್ನ ಹತ್ತಿದ್ರು. ಅದಾಗಿ ಇನ್ನು 10 ದಿನ ಕೂಡ ಕಳೆದಿಲ್ಲ. ಈಗ ಚೈತ್ರಾ ಕೊಟ್ಟೂರು ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ.
ನಾಗಾರ್ಜುನ್ ಹಾಗೂ ಆತನ ಪೋಷಕರು ಚೈತ್ರಾ ಕೊಟ್ಟೂರು ಪೋಷಕರ ಮುಂದೆ ಗಲಾಟೆ ಮಾಡಿಬಂದಿದ್ರು. ಇಷ್ಟು ದಿನ ಕೋಲಾರದ ಪೋಷಕರ ಮನೆಯಲ್ಲೇ ಇದ್ದ ಚೈತ್ರಾ ನಾಗಾರ್ಜುನ್ ಸಂಪರ್ಕಕ್ಕೆ ಸಿಗದೆ ಬೇಸರಗೊಂಡಿದ್ರು. ಇವತ್ತು ಬೆಳಗಿನ ಜಾವ ಮನೆಯಲ್ಲಿದ್ದ ಫಿನೈಲ್ ಮತ್ತು ಪೇಂಟಿಂಗ್ ಥಿನ್ನರ್ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಮದುವೆ ಮಾಡ್ಕೊಂಡ ಮೇಲೆ ಅವ್ರ ತಂದೆ ತಾಯಿಗಳು ಬಂದು ಗಲಾಟೆ ಮಾಡಿಕೊಂಡು ಅವನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕರ್ಕೊಂಡು ಹೋದ್ಮೇಲೆ ಅಲ್ಲಿಂದ ನಮ್ಮ ಮನೆ ಹತ್ರ ಬಂದರು. ನಮ್ಮ ಮನೆ ಹತ್ರ ಗಲಾಟೆ ಮಾಡಿದ್ರು. ತುಂಬ ಗಲಾಟೆ ಆಯಿತು ಅವ್ರಿಗೂ ನಮಗೂ. ನಾವಾಗಿ ಇಲ್ಲೇ ನಮ್ಮ ಸ್ಟೇಷನ್ನಲ್ಲಿ ರಿಪೋರ್ಟ್ ಕೊಟ್ವಿ. ಮತ್ತು ಅವರು 3 ದಿವಸ ಆಯಿತು, 1 ವಾರ ಆಯಿತು, ಇದುವರೆಗೂ ಬಂದಿಲ್ಲ. ಚೈತ್ರಾ ಆತ್ಮಹತ್ಯೆಗೆ ಯತ್ನಿಸೋಕು ಮುನ್ನ ವಿಡಿಯೋ ಮಾಡಿ ಕಣ್ಣೀರನ್ನ ಹಾಕಿದ್ದಾರೆ. ನಾನು ನಾಗಾರ್ಜುನ್ರನ್ನ ನಂಬಿದ್ದೆ ತಪ್ಪ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ನನ್ನ ಮಧ್ಯೆ ಬರೋರು ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಅರ್ಜುನ್, ನೀನು ನಂಬಿದ್ದೆ ನನ್ನ ದೊಡ್ಡ ತಪ್ಪು. ಅರ್ಜುನ್, ನೀನು ನಂಬಿದ್ದು, ನೀನು ಮದುವೆ ಮಾಡ್ಕೊಂಡಿದ್ದು. ಇನ್ನು ಚೈತ್ರಾ ಇದಕ್ಕೂ ಮೊದಲು 2 ಬಾರಿ ಮನೆಯಲ್ಲೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು ಅಂತ ಸಹೋದರ ಪ್ರದೀಪ್ ಹೇಳಿದ್ದಾರೆ. ತುಂಬಾನೇ ಆಸೆ ಇಟ್ಕೊಂಡಿಲ್ಲ ಅವನ ಮೇಲಂತೂ. ಅವನು ಏಕಾಏಕಿ ಆಗಲ್ಲ ಅನ್ನೋದಕ್ಕೆ 2-3 ಸರಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು. ನಾವು ತಡೆದಿದ್ರಿ. ಇವತ್ತು ಬೆಳಗ್ಗೆ ನಮಗೆ ಗೊತ್ತಿಲ್ದಿರೋ ಹಂಗೆ ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಒಟ್ಟನಿ ಸಿನಿಮಾ ಸ್ಟೋರಿಯಲ್ಲಿ ತನ್ನ ಬರವಣಿಗೆ ಮೂಲಕ ಟ್ವಿಸ್ಟ್ ಕೊಡ್ತಾ ಇದ್ದ ಚೈತ್ರಾಳ ನಿಜ ಜೀವನದಲ್ಲಿ ಈ ರೀತಿಯ ಟ್ವಿಸ್ಟ್ ಸಿಕ್ಕಿದ್ದು ಪೋಷಕರಿಗೆ ದಿಕ್ಕು ತೋಚದೇ ಇರುವಂತಾಗಿದೆ. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.